ಯೋಗಿ ಆದಿತ್ಯನಾಥ್ ಇವತ್ತು ಉತ್ತರ ಪ್ರದೇಶದಾಗ ಒಂದೇ ಹಿಂದೂ ಹೆಣ್ಮಕ್ಕಳ ಮೇಲೆ ಅಲ್ಲಿ ಭಾರತ್ ಪಟಾಕಿ ನೋಡ್ರಿ. ದೇಶಕ್ಕೆ ಮೋದಿ ನಂತರ ಯಾರು? ಇದು ಯಾರೇ 4 ಮಂದಿ ರೂಮ್ನಾಗ ಕೂತು ಕೇಳೋದಲ್ಲ. ಇದು ನರೇಂದ್ರ ಮೋದಿಯವ್ರನ್ನ ಯಾರು ಬೇಡಿದ್ರು? ಈ ದೇಶದ ಜನ ನೀವೇ ಬೇಡಿದ್ರಲ್ಲ ನರೇಂದ್ರ ಮೋದಿ ಅವ್ರನ್ನ. ನರೇಂದ್ರ ಮೋದಿ ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ಯಾರು ಬರ್ತಾರ? ಯೋಗಿ. ओ थोड़ा वो नरेंद्र मोदी अच्छा था, ये बहुत डेंजर है रे बाबा. ನಡೀದಿಲ್ರಿ ಇನ್ನು ಮ್ಯಾಗ ನಾವೆಲ್ಲರೇ ಬರೀ ಒಂದು ಕೇಸ್ ಹಾಕೋದು, FIR ಮಾಡೋದು. ಅವ್ರೊಂದು 50 ಇಲ್ಲ, ಇನ್ನು ಮ್ಯಾಗ ಬಂದದು 2028ರಿಂದ ನೋ FIR, ಓನ್ಲಿ ಜನ್ನತ್. ಅದು ಹೇಳ್ತಾ ಅವ್ರ ಧರ್ಮ ಏನು ಹೇಳ್ತತ್ತ, ಒಬ್ಬ ಹಿಂದೂವನ್ನ, ಒಬ್ಬ ಕ್ರಿಶ್ಚಿಯನ್ನನ್ನು, ಒಬ್ಬ ಜೈನನನ್ನು, ಒಬ್ಬ ಸಿಖ್ನನ್ನು ಕೊಂದರೆ, ನಾನ್ ಮುಸ್ಲಿಮಿನ ಕೊಂದರೆ ಅವನಿಗೆ ಜನ್ನತ್ ಸಿಗ್ತದತ್ತ. ಜನ್ನತ್ ಅಂದ್ರೆ ಸ್ವರ್ಗ. ಅಲ್ಲಿ ಏನಾದ್ರು ಗುರ್ತತೆ ನಿಮ್ಗೆ? 72 ಸುಂದರ ಕನ್ಯೆಯರು. ಅವ್ರ ಹೈಟ್ ಎಷ್ಟಿರ್ತದೆ ಅದು ಗುರ್ತತೆ ನಿಮ್ಗೆ? 32 ಫೂಟು. ಹಿಂಗೆ ನೋಡ್ಬೇಕು ಇವ ಹೋಗಿ ಗಡ್ಡ ಬಿಟ್ಕೊಂಡು. ಹಿಂಗೆ ನದಿಯಲ್ಲಿ ಹಿಂಗೆ ಕೈ ಹಾಕಿಬಿಟ್ರೆ ಸ್ಕ್ವಾಚ್, ಅವ್ರ ಬಾಯಾನ ಉಗುಳ ಹಾಕ್ಬಿಟ್ರೆ ಪಾಯಸ. ಇದು ಹೇಳ್ತಾರವರು, ಅವ್ರ ಧರ್ಮದಾಗ ಬರ್ದದ. ಅದಕ್ಕೆ ಯೋಗಿಯರು ಏನು ಮಾಡಿದ್ರಂದ್ರೆ, ಅಲ್ಲಿ ಏನಾರು ದಾನ್ಲಿ ಮಾಡಿದ್ರೆ ಸೀದಾ ಜನ್ನತ್ಗೆ ಕಳಿಸ್ತಾರೆ. ಆ ಇರಾನ್ಯದವ್ರನ್ನ ಹೊಡೆದ್ರಲ್ಲ ಮೊನ್ನೆ, ಏನು ಹೆಸರು, ಕೊಮೈನಿ. ಇಲ್ಲಿ ಬಹುಶಃ ಇವ್ರು ಅವ್ವಪ್ಪ ಸತ್ತಾಗಿರ ಹತ್ತಾರಿಲ್ಲ ಹತ್ತರ ನನ್ನ ಮಕ್ಕಳು. ಹಾಂ, ಆ ಕೊಮೈನಿ ಇವ್ರು ಕೊಟ್ಟಾಡ ಕಿಸ್ದಾನ ಹೊಳೋದು. ಹಲೋ ಯಾರವ ಈ ದೇಶದಾಗ ಸತ್ತಂತ? ಗಾಂಧಿ ಸತ್ತಾಗ ಏನಾರೇ ಅವ್ರು ಹತ್ರೇನು? ನೆಹರು ಗುಲಾಬಿ ಹೂವು ಇಟ್ಕೊಂಡು ಅಡ್ಡಾಡವ ಸತ್ರ ಹತ್ರೇನು? ಇಂದಿರಾ ಗಾಂಧಿ ಸತ್ತಾಗ ಹತ್ರೇನು? ಮತ್ತು ಇವ್ರು ಯಾಕೆ ಹೇಳ್ತಾರೆ ನನ್ನ ಮಕ್ಕಳು? ಇವರು ಅಂದ್ರೆ ಇವ್ರಿಗೆ ಏನಾಗಿದೆ ಅಂದರೆ, ನಮ್ಮ ದೇಶದ ಅನ್ನ ತಿಂತಾರೆ, ನಮ್ಮ ದೇಶದ ನೀರು ಕುಡಿತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಒಬ್ಬ ರಾಜ್ಯಸಭಾ ಗೆದ್ದು ಬಂದ ಈ ಕಡೆ ಮೊನ್ನೆ, ಹಾಂ, ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ನ ಮಗನಿಗೆ ಅಂದ. ಅವ್ರು ರಾಜ್ಯಸಭಾ ಸದಸ್ಯ ಅದ. ಹೆಸರು ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕಿಲ್ಲ. ಕೋಲಾರದವರು ನಾಸಿರ್ ಹುಸೇನ್. ಮುಂದೆ ಅಂದಿಲ್ಲ ಅಂತ ಹೇಳಿದ್ರು ನಮ್ಮ ಗೃಹ ಮಂತ್ರಿ. ನಾ ಹೇಳಿದೆ ಸ್ಪೀಕರ್ ಅವರಿಗೆ, ಈ ದೇಶದ ಅನ್ನ ತಿಂದು ನೀರು ಕುಡಿದಂಥ ಆ ದೇಶದ್ರೋಹಿಗಳು ಏನದಾರಲ್ಲ, ಅವರು ತಾಯ್ಗಂಡನ ಮಕ್ಕಳು, ಹರಾಮ್ ಇದಕ್ಕೆ ಕೇಸ್ ಹಾಕ್ಲಕ್ಕೆ ಬರೋದಿಲ್ಲ ಇವ್ರು ಪೊಲೀಸರು. ಯಾಕಂದ್ರೆ ವಿಧಾನಸಭಾದಾಗ ಹೇಳಿಲ್ಲ, ವಿಧಾನಸಭಾದಾಗ ಏನು ಮಾತಾಡಿರ್ತೀರ ಅದನ್ನ ಕೇಸ್ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಸೆಕ್ಷನ್ಗಳು ಹೇಳ್ಬೇಕು. ಯಾಕಂದ್ರೆ ಈ ಜೊತೆಗೆ ಅವ್ರು ಬಂದಿರ್ತೈತೆ ಉಸ್ತುವಾರಿ ಮಂತ್ರಿ ಮುನೀಶ್ ಸ್ವಾಮಿ ಏನು ಮಾತಾಡಿದ್ರು, ಮಲ್ಲೇಶ್ವರ್ ಭಾಳ ಸಾಫ್ಟಾಗಿ ಮಾತಾಡಿದ್ರು. ಮುನೀಶ್ ಸ್ವಾಮಿ ಅವ್ರ ಸ್ವಲ್ಪ ಜೋರಿದೆ, ಯತ್ನಾಳ ಅತಿ ಆಯಿತು. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದಾಗ
ಆ ಮುಖ್ಯಮಂತ್ರಿ ಕಚೇರಿಯಲ್ಲಿ ಬರೀ ಸಾಧನೆ ಅದ. ಮೊನ್ನೆ ಕೆಲವೊಂದು IPS ಅಧಿಕಾರಿಗಳು ಕೆಲವೊಂದು ಹಿರಿಯ ನನಗೂ ಭೇಟಿ ಆಗ್ತಿರ್ತಾರೆ. ಕೆಲವೊಂದು ಹಿರಿಯ ಅಧಿಕಾರಿಗಳು ನಾನು ನೋಡೋಣ, ನಾನೊಬ್ಬ ಸೀನಿಯರ್ ಲೀಡರ್ ಕರ್ನಾಟಕ ಹೇಳ್ತಾರೆ ಸರ್, 2000 ನೋಡ್ರಿ IPS IAS ಅಧಿಕಾರಿಗಳು ಹೇಳ್ತಾರೆ ನನಗೆ, ಸರ್ ನಿಮ್ಮಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗದಿದ್ದರೆ ಈ ರಾಜ್ಯದಲ್ಲಿ ಹಿಂದೂಗಳು ಇದು ಸೀನಿಯರ್ IPS ಅಧಿಕಾರಿಗಳು ನನಗೆ ಹೇಳ್ತಾರೆ, ದಲಿತ IPS ಅಧಿಕಾರಿಗಳು ನನಗೆ ಹೇಳ್ತಾರೆ. ಅಂದರೆ ಒಂದು ವ್ಯಕ್ತಿಯ ಬಗ್ಗೆ ಎಷ್ಟು ಅಧಿಕಾರಿಗಳಲ್ಲಿ ನಾರಾಜಗಿದೆ, ಗೌರವನೇ ಇಲ್ಲ ಉಳಿದ ಸಮಾಜದ ಅಧಿಕಾರಿಗಳಿಗೆ, ಪೊಲೀಸರಿಗೆ. ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆಯಲ್ಲ ಬಂಧುಗಳೇ, ನಾವೆಲ್ಲ 2028 ನೀವೇನಾರು ಮತ್ತೆ ತಪ್ಪು ಮಾಡಿದ್ರೆ ನಾವು ಕುಮಾರಸ್ವಾಮಿ ಎಲ್ಲ ಒಂದೇ ಇರ್ತೀವಿ ಅಂತ ಕಾಳಜಿ ಮಾಡಬೇಕು. ನಾ ಕುಮಾರಸ್ವಾಮಿ ಅವ್ರ ಪರವಾಗಿ 50-50 ಇದ್ದೀನಿ. ಮುನಿಸ್ವಾಮಿ ಅದರೆಲ್ಲ ಗೊತ್ತಿಲ್ಲ, ಅದಿರಲ್ಲ ND ಏನ್ರಿ ಏನಾರೇನ್ರಿ, ಯಾಕಂದ್ರೆ 150 ಸೀಟ್ ಬರೀಬೇಕು. ಯಾರ್ಯಾರು ಹಿಂದೂಗಳ ಕಾರ್ಯಕ್ರಮ ಕಲ್ಲು ಹೋಗಿದ್ರಂದ್ರೆ ಏನು ಮಾಡಬೇಕು? UP ಸರ್ಕಾರ ನಿಮ್ಗೆ ಬೇಕಾಗಿತ್ತು ಇಲ್ಲ ಕರ್ನಾಟಕದಲ್ಲಿ? ಆಸಾಮದ ಹೇಮಂತ್ ಬಿಸ್ವಾ ಸರ್ಕಾರ ಮಾತ್ರ ಬೇಕಾಗಿದ್ದಿಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ಹೋಗಿದ್ರು. ಹಾಗೆ ನಾವು ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ದಲಿತರಿಗೆ ಹಿಂದೂ ಎಲ್ಲರಿಗೆ ಹಂಚ್ಕೊಟ್ಬಿಡ್ತೇವೆ. ಆಯ್ತು ನಮ್ಮವರೇ ಪಾಪ ರೈಟ್ದವ್ರು ಕಡಿಮೆ ಇದೆ, ಲೆಫ್ಟ್ದವ್ರು ಕಡಿಮೆ ಇದೆ, ಎಲ್ಲರೂ ಒಂದೊಂದು ಅರ್ಧ ಹೆಚ್ಚು ಕೊಟ್ಬಿಟ್ಟು ಎಲ್ಲ ಸಮುದಾಯ ಆಗ್ತಾರೆ. ಸ್ವಲ್ಪ ನಾವು ಮೇಲೆ ಲಿಂಗಾಯತ್ ಹೋಗ್ಬಿಡೋದು, ಒಕ್ಕಲಿಗರು ಬ್ರಾಹ್ಮಣರೇನು ಎಲ್ಲ ಶ್ರೀಮಂತರು ಅದರ ಎಲ್ಲರೂ. ಕೊಡಗಿನಲ್ಲಿ ಒಂದು ಕಡೆ ಸಂಧಾನಕ್ಕೆ ಕರೆದು ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡ್ತಾನೆ. ಒಂದು ಕಡೆ ಹಾಕಿ ಸುಮಾರು 3,500 ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾನೆ. ದುರ್ದೈವ ಅಂದರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನನ್ನು ದೊಡ್ಡ ದೊಡ್ಡ ಕಟೌಟ್ ಹಚ್ತಾರೆ. ಮುನಿಸ್ವಾಮಿ ಅವರು ಇರಲಿಲ್ಲ ಅಂದರೆ ಆ ಗಡಿಯಾರದಲ್ಲಿ ತ್ರಿವರ್ಣ ಧ್ವಜ ಬರ್ತಿರಲಿಲ್ಲ. ಸತ್ಯ ನಾ ಏನದ ಡೈರೆಕ್ಟ್ ಸತ್ಯ ಹೇಳ್ತೀನಿ. ಮುನಿಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ಯಾರಂದ್ರೆ ಒಳ್ಳೇದೇ ಮಾಡ್ಯಾರ್ತಾರೆ. ನಾನೇನು ಯಾವ ಪಾರ್ಟಿ ಗಿಟ್ಟಿ ಏನು ಇಲ್ಲೀಗ, ನಾ ಇಂಡಿಪೆಂಡೆಂಟ್. BJP ಅವ್ರು ತಪ್ಪು ಮಾಡಿದ್ರು ಭಯವನೇ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಭಯವನೇ. ನಿನ್ನೆ ಹೇಳಿದ CM ಸಿದ್ದರಾಮಯ್ಯರಿಗೆ ನೀವು ಅಷ್ಟೇ ಅನ್ಯಾಯ ಮಾಡಿಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ, ಎಲ್ಲ ಪಾರ್ಟಿಯವರು ನಮ್ಗೆ ಮೋಸ ಮಾಡ್ಯಾರ. ಅದಕ್ಕೆ ಬಂಧುಗಳೇ ಇವತ್ತು ನನಗೆ ಇಲ್ಲಿ 100 ಫುಟಿಗೆ 100 ಮೀಟರ್ಗೆ ಒಂದೊಂದು ಇವತ್ತು ರಾಮನವಮಿ ಆಗ್ತಾ ಇದೆ. ಇವತ್ತು ಹಿಂದೂಗಳು ಜಾಗೃತರಾಗಿದ್ದಾರೆ. ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ ನಾವು ದಲಿತರು, ಹಿಂದುಳಿದ ವರ್ಗ, ಲಿಂಗಾಯತ, ಒಕ್ಕಲಿಗ, ರೆಡ್ಡಿ ಅಂತ ಏನೇನು ಮಾಡ್ಕೊಂಡು ಹೋದ್ರೆ ನಮ್ಮ ಭವಿಷ್ಯ ಇಲ್ಲ ಅನ್ನೋಂಥದ್ದು. ರಾಮನಿಗೆ ಯಾವುದೇ ಜಾತಿ ಇಲ್ಲ ಹೇಳ್ತಾರೇನೋರು. ಹಮಾರ ಕೌಮ್ ಬಡಾ ಹೈ, ಕುರಾನ್ ಬಡಾ ಹೈ, ಸಂವಿಧಾನಕ್ಕೂ ಹಮ್ ನೈ ಮಾನ್ತೆ ಅಂತ ಹೇಳ್ತಾರೆ. ಮತ್ತು ಅಂಥವ್ರನ್ನ ಇಲ್ಲಿ ಇಡಬೇಕಾ ಏನು ಪಾಕಿಸ್ತಾನ ಕಳಿಸ್ಬೇಕು? ಮಕ್ಕಳನ್ನ ಕಳಿಸ್ಬೇಕಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಬೇಕು? ರಾಜ್ಯಸಭಾ ಮಾಡಬೇಕು ಏನು ಒದ್ದು ಒಳಗೆ ಹಾಕಿ ಗುಂಡು ಹಾಕ್ಬೇಕು? ಇದು ನನ್ನ ಮೇಲೆ ಕೇಸ. ಮನೆ ಮದ್ದೂರದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು. PSIನೇ ಸ್ವಯಂ ಪ್ರೇರಿತ ಕೇಸ್ ಮಾಡ್ರಿ. ನೀವು ಎಷ್ಟು ಮಾಡ್ತೀರಿ ಎಷ್ಟು 81 82 ಮುಗಿಸ್ತಾನೆ. ಏನಿಲ್ಲ ನಾ ಹೇಳಿನ ಅವ್ರಿಗೆ ಪೊಲೀಸರಿಗೆ 150 ಕೇಸ್ ಹಾಕ್ರಿ, 150 MLA ಆರಿಸಿ ಬರ್ತಾರೆ ಕರ್ನಾಟಕದಾಗ. ಯಾರು ಕೇಸ್ ಹಾಕಿರ್ತಾರಲ್ಲ ಅವ್ರ ಕಡೆಯಿಂದ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಯಾವುದರ ಮಸೂತಿ ಮುಂದೆ ರಾಮನವಮಿ ಗಣಪತಿ ಹೋಗಾಗ ಕಲ್ಲು ಒಗದ್ರಿ, ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ ಮೊದಲೇ ಎಲ್ಲ ಸರ್ವೆ ಮಾಡಿರ್ತೀನಿ ಎಷ್ಟು ಇಲ್ಲಿಗಲ್ ಮಸೀದಿಗಳು ಇದ್ದೇ ರಾಜ್ಯದಾಗ ಅದಾವನು. ನಾ ಬಂದ ಮ್ಯಾಗ ಹಂಗೆ ನಡೀದಿಲ್ಲ.
ಮಸೂದಿ ಕಲ್ಲು ಹೋಗೋದನ್ನ ಅಟ್ಟೆ ಒಳಗೆ ಹಾಕೋದು. ನಾ ಹೇಳಿದೆ ಮೊನ್ನೆ ಬಾಗಲಕೋಟೆಗೆ ಹೋದಾಗ ಎಸ್ ಪಿ ಅವ್ರು ಬಂದರು, ಅರ್ಧ ರಸ್ತೆಯಲ್ಲಿ ಸರ್ ಹಿಂಗಿದೆ. ಆಯಿತು, ಹಿಂದೂಗಳನ್ನ ಯಾಕೆ ಹಿಡಿಲಾಕತ್ತೀರಿ ಅಂತ ಕೇಳಿದಾರೆ. ಕಲ್ಲು ಹೋಗೋದವ್ರು ಯಾರು? ಅವ್ರು ಸರ್. ಮತ್ತು ಹಿಂದೂಗಳದ್ದೇನು ತಪ್ಪು ಐತ್ರಿ? ಇಲ್ಲ ಸರ್, ಮ್ಯಾಗಿಂದು ಪ್ರೆಷರ್. ಇಲ್ಲಿ ಪ್ರೆಷರ್ ಮಾಡೋರೊಬ್ಬರು ರಾಜ್ಯದ ಗೃಹ ಮಂತ್ರಿ ಅದಾರ. ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಅಂತ ಪತ್ರಕರ್ತರು ಕೇಳಿದ್ರೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಏನೋ ಗಲಾಟೆ ಆಗಿದೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೇನೆ. ಅವ್ರು ಗೊತ್ತಿಲ್ಲದ ಗೃಹ ಮಂತ್ರಿಗಳು ಅಂತ ಹೇಳೀನಿ ಮನೆ. ಅವ್ರಿಗೇನೂ ಗೊತ್ತಿರೋದಿಲ್ಲ ಪಾಪ ಅವ್ರಿಗೆ. ಈ ರೀತಿ ರಾಜ್ಯದಲ್ಲಿ ನಡೆದಂಥ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅವತ್ತು ನೋಡ್ರಿ. ಪ್ರಮೋದ್ ಮುತಾಲಿಕ್ರು ಏನು ಅವ್ರನ್ನ ಪಾಕಿಸ್ತಾನಕ್ಕೆ ಹೋಗ್ತಿದ್ರ? ಅವ್ರನ್ನ ನೀವು ಬ್ಯಾನ್ ಮಾಡ್ತೀರಿ, ಅವ್ರನ್ನ ನೀವು ಬರಲಾರ್ದಂಗೆ ನೋಟಿಸ್ ಕೊಡ್ತೀರಿ. ಎಷ್ಟು ದಿವಸ ಮಾಡೋರು? 2028ರಿಂದ ಏನು ಮಾಡೋದಿರಿ? ಅವ್ರನ್ನೇ ಫುಲ್ ಸೆಕ್ಯೂರಿಟಿ ಒಳಗೆ ಕೊಲಾಕ್ಕೆ ನಾವು ಕೊಟ್ಟು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಏನು ಹಿಂದೂಗಳ ಪರವಾಗಿ ಮಾತಾಡಬಾರ್ದ? ಈ ದೇಶನಾಗ ಬರೀ ಸಾಬ್ರ ಪರವಾಗಿ ಏನು ಮಾತಾಡ್ಬೇಕ ನಾವು? ನಮ್ಮ ದೇಶ ಹಿಂದೂ ರಾಷ್ಟ್ರ. ನಾವೇನು ಹೇಳ್ತೀವಿ ನೀವು ಕೇಳಬೇಕಟ್ಟೆ. ನೀವೇನಾರೇ ಹಾರಾಡ್ತಿದ್ರೆ ನಿಮ್ಗೆ ಗಾಂಧಿ ಮಾಡಿಕೊಟ್ಟಾನ ಪಾಕಿಸ್ತಾನ, ಅಲ್ಲಿ ಹೋಗ. ಪಾಕಿಸ್ತಾನದಾಗ ಒಂದು ಕಡೆ ಗಾಂಧಿ ಮೂರ್ತಿ ಕುಡ್ಸ್ಯಾರೇನ್ರಿ? ಕುಡ್ಸ್ಯಾರೇನು? ಯಾರು ದೇಶ ಹೊಡೆದವ್ರು ಯಾರು? ನೆಹರು, ಗಾಂಧಿ. ಪಾಪ ಗಾಂಧಿಯವ್ರಿಗೆ ಇದು ಆದಾಗ ಅವ್ರದ್ದೇನು ಅಸಾಸಿನೇಷನ್ ಆಯ್ತಲ್ಲ, ಮೊನ್ನೆ ಲೋಕಸಭೆಯಲ್ಲಿ ಒಬ್ಬ BJP ಲೋಕಸಭಾ ಸದಸ್ಯ